ಅವರ ಕಲೀಗ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ವಿರುದ್ಧ ಡಿಸಿಎಂ ಡಿಕೆಶಿ ಅಹಿಂದಾಸ್ತ್ರವನ್ನು ಅದು ಕೂಡ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಬಾಪ್ರೆ, ಇದು ಬಹಳ ಆಶ್ಚರ್ಯಕರವಾಗಿರುವಂತೆ. ಯಾಕಂದ್ರೆ ಅಲ್ಲೊಬ್ಬ ನಾಯಕ ಇದ್ದಾರೆ ಸತೀಶ್ ಜಾರಕಿಹೊಳಿ ಅಂತೇಳಿ, ಅವರಿಗಿಂತ ದೊಡ್ಡ ಅಹಿಂದ ನಾಯಕ ಸದ್ಯಕ್ಕೆ ಅದು ಕೂಡ ಬೆಳಗಾವಿಯಲ್ಲಿ, ಅದು ಕೂಡ ಯಾದವ ಸಮಾವೇಶವನ್ನು ಮಾಡೋ ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ಬಹಳ ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಆ ತರದ ಒಂದು ಫೈಟ್ ಆಗ್ತಾನೆ ಇರುತ್ತೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಸತೀಶ್ ಜಾರಕಿಹೊಳಿ ಪಾಲಿಟಿಕ್ಸ್ ಬಹಳ ಅದ್ಭುತ ಪಾಲಿಟಿಕ್ಸ್ ಅಂತೇಳಿ, ಅದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೋಡಿ ಕಲಿಯಬೇಕು ಅಂತೇಳಿ. ಅದೇ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ಹೋಗ್ತಾರೆ, ಬಾಂಬ್ ಬಿಡ್ತಾರೆ, ಟೀಕೆ ಮಾಡ್ತಾರೆ, ಟಿಪ್ಪಣಿ ಮಾಡ್ತಾರೆ, ಆದ್ರೆ ಪಕ್ಷದ ವೇದಿಕೆ ಬಂದಾಗೆಲ್ಲ ಕರೆಕ್ಟ್ ಆಗಿರ್ತಾರೆ. ಅದನ್ನ ಪಾಪ ಬಸನಗೌಡ ಪಾಟೀಲ್ ಯತ್ನಾಳ್ ಮೈಕ್ ಹಿಡಿದ್ರು, ಏನೇ ಟ್ರೈ ಮಾಡಿದ್ರು ಅಲ್ವಾ, ಒಂದು ಸೆಂಟೆನ್ಸ್ ಅವ್ರ ಪಕ್ಷದ ಆಮೇಲೆ ಅವ್ರು ನಮ್ಮನ್ನ ಹೇಳ್ತಾರೆ, ನಾನು ಯಾವಾಗ ಹೇಳಿದೆ ಅಂತಾರೆ. ಆಮೇಲೆ ಆ ಬಾಯಿನೂ ಅಷ್ಟು ಬಹಳ ಸಣ್ಣದಾಗಿ ಮಾತಾಡ್ತಿರ್ತಾರೆ. ಅದು ಅವರು, ನಾನು ಹೇಳಿದೆ, ನಿಜವಾಗ್ಲೂ ಒಬ್ಬ ಪಾಲಿಟಿಷಿಯನ್ಗೆ ಇರುವಂತ ಒಂದು ಪ್ರಬುದ್ಧತೆ ಅದು. ಅದರ ಬಗ್ಗೆ ಮೈಲಾರಿ ಪಟ ಮಾತಾಡ್ತಾರೆ. ಆಮೇಲೆ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಇವತ್ತು ಪ್ರತ್ಯೇಕ ಹೋರಾಟ ಏನಾಗ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಅರ್ಥ ಆಗ್ತಾ ಇಲ್ಲ. ಇವತ್ತು ಶನಿವಾರ ಸಭೆ ಮಾಡ್ತಾರಂತೆ, ಅದಕ್ಕಾಗಿ ಇವತ್ತು ಮೀಟಿಂಗ್ ಮಾಡ್ತಾರಂತೆ. ನಿಖಿಲ್ ಕುಮಾರಸ್ವಾಮಿ ಅದರ ನೇತೃತ್ವ ವಹಿಸಿದ್ದಾರೆ, ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ದೀಪ್ತಿ ಇಂದು ದ್ವಿತೀಯ ಪಿಯುಸಿ ಫಲಿತಾಂಶದ ಬಗ್ಗೆ ಹೇಳ್ತಾರೆ. ಸೊ ಹಾಗಿದ್ರೆ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ, ಶ್ರೀಲಕ್ಷ್ಮಿ ತಗೋತಾ ಇದ್ದಾರೆ ಆ ಸ್ಟೋರಿ. ಆ ನಾಯಕನ ನಡೆಯಿಂದ ಈಗಾಗಲೇ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಕಂಪನ ಉಂಟಾಗ್ತಾ ಇದೆ. ದೆಹಲಿಯಲ್ಲಿ ಒಂದು ಕಡೆ ಆ ನಾಯಕನ ನಡೆಯಿಂದ ಕಂಪನ ಉಂಟಾಗ್ತಾ ಇದ್ರೆ, ಮತ್ತೊಂದು ಕಡೆ ಆ ನಡೆಗೆ ಟಕ್ಕರ್ ಕಾಂಗ್ರೆಸ್ನಲ್ಲಿ ಮತ್ತೆ ತೃತೀಯ ರಂಗ ಏನಾದ್ರೂ ರಚನೆ ಆಗತ್ತಾ? ಈ ಹಿಂದೆ ಬಹಳ ಸರಿ ಆಗಿದೆ. ಕಾಂಗ್ರೆಸ್ನಲ್ಲಿರುವ ಮೂರನೇ ಬಣದ ಹೊಸ ಪ್ಲಾನ್ ಏನು? ಇದು ರಾಜ್ಯ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್. ಯಾಕಂತಂದ್ರೆ ಈ ಮೂರನೇ ಬಣ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಜ್ಯ ರಾಜಕೀಯದಲ್ಲಿ ಒಂದು ಮೂರನೇ ಟ್ವಿಸ್ಟ್ ಟರ್ನ್ ನಡೀತಾ ಇರ್ತಕ್ಕಂಥದ್ದು. ದೆಹಲಿಗೆ ಹೋದಂತ ನಾಯಕ ಈಗಾಗಲೇ ಹೇಳಿದಾಗೆ ಏನ್ ಸೀಕ್ರೆಟ್ ಇಲ್ಲ ಅದರಲ್ಲಿ. ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಏನ್ ಮಾಡಿದ್ರು ಮತ್ತು ಸತೀಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಯಾವ ರೀತಿ ಟಕ್ಕರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸಚಿವ ಜಾರಕಿಹೊಳಿ ನಡೆಯಿಂದ ಕಾಂಗ್ರೆಸ್ನಲ್ಲಿ ಕಂಪನ ಉಂಟಾಗಿದೆ. ಸುಲಭಕ್ಕೆ ಬಿಟ್ಬಿಡ್ತಾರೆ ಡಿಕೆ ಶಿವಕುಮಾರ್, ಬಿಡೋ ಆಸಾಮಿ ಅಲ್ಲ. ಸೊ ಹಾಗಾದ್ರೆ ದಳಪತಿಗಳ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಅಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಬಂದ ಬಳಿಕ, HDK ಅವ್ರನ್ನ ಭೇಟಿ ಮಾಡಿ ಬಂದ ಬಳಿಕ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಉಂಟಾಗಿದೆ. ಜಾರಕಿಹೊಳಿ ಬಣದ ಬಗ್ಗೆ ವರಿಷ್ಠರು ಮಾಹಿತಿ ಕಲೆ ಹಾಕಿದ್ದಾರೆ. ಶಾಸಕರ ಸಂಖ್ಯೆ, ಯಾರ್ಯಾರ ಹತ್ರ ಎಷ್ಟೆಷ್ಟು ಶಾಸಕರು ಇದ್ದಾರೆ, ಸಿದ್ದರಾಮಯ್ಯ ಬಣದಲ್ಲಿ ಎಷ್ಟು, ಡಿಕೆಶಿ ಬಣದಲ್ಲಿ ಎಷ್ಟು. ಜಾರಕಿಹೊಳಿ ಅವರ ನಡೆಯನ್ನ, ಸತೀಶ್ ಜಾರಕಿಹೊಳಿ ಅವರ ನಡೆಯನ್ನ ವರಿಷ್ಠರು ಹಗುರವಾಗಿ ಯಾವ ಕಾರಣಕ್ಕೂ ಪರಿಗಣಿಸ್ತಾರೆ. ಸತೀಶ್ ಜಾರಕಿಹೊಳಿ ನಡೆಯನ್ನ ಹಗುರವಾಗಿ ಪರಿಗಣಿಸೋಲ್ಲ, ನಮಗೆ ಗೊತ್ತಾಗ್ತಿಲ್ಲ ಅವರ ನಡೆ ಏನು ಅಂತೇಳಿ. ಅಂತ ಅದ್ಭುತ ನಡೆಗಳು ಬಹಳ ವೀಕ್ಷಕರ ಒಂದು ನೆನಪಿಟ್ಕೋಬೇಕು. ಈ ಹಿಂದೆ ಕೂಡ ಅವರು ಒಂದು 22 MLA ನೋಡಿ, ಬೆಳಗಾವಿಯಲ್ಲಿ 18 MLAಗಳಿದ್ದಾರೆ. ಅತಿ ದೊಡ್ಡ ಅತಿ ದೊಡ್ಡ ಜಿಲ್ಲೆ, 18 MLAಗಳಿದ್ದಾರೆ. ಅದು ಅಂದ್ರೆ ನಿಜಕ್ಕೂ ಎರಡನೇ ರಾಜಧಾನಿ ರಾಜಕೀಯವಾಗಿ ಕೂಡ. ಅಂದ್ರೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಬೆಳಗಾವಿಯಲ್ಲಿ ಚಿಕ್ಕೋಡಿ ಬರುತ್ತೆ. ಬಟ್ ಅದು ಯಾಕೆ ಅದನ್ನ ಚಿಕ್ಕೋಡಿ ಪ್ರತ್ಯೇಕ ಮಾಡ್ತಾ ಇಲ್ಲ ಅಂತಂದ್ರೆ ಮರಾಠಿಗಳ ಕೈ ಮೇಲಾಗತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಅದು ಅಲ್ಲಿ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ, ದೊಡ್ಡ ಹೋರಾಟಗಳಾಗ್ತಾ ಇದೆ. ನಾನು ಅವತ್ತು ಸರಿಯಾಗಿ ಬೈದಿದ್ರು ನನಗೆ, ಅಲ್ರಿ ಮೈಸೂರಿಂದ ನೀವು ಆಮೇಲೆ ರಾಮನಗರ ಮಾಡ್ತೀರಿ, ಆಮೇಲೆ ಏನು ಮಂಡ್ಯ ಮಾಡ್ತೀರಿ, ನಮ್ದು ಮಾಡ್ಕೊಡಕ್ ಆಗಲ್ವಾ? ನಾನು ಆಮೇಲೆ ಓಡೋಗ್ಬಿಟ್ಟೆ ಅಲ್ಲಿಂದ ಅವ್ರ ಫೋರ್ಸ್ಗೆ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಈ ಹಿಂದೆ ಒಂದು 22 MLAಗಳನ್ನ ಕರ್ಕೊಂಡು ಮೈಸೂರು ದಸರಾ ಉತ್ಸವಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ನಿಮ್ಗೆ ನೆನಪಿರಬಹುದು. ಅದಾದ ನಂತರ ಒಂದು 40 MLAಗಳನ್ನ ಕರ್ಕೊಂಡು ಒಂದು ದುಬೈ ಟೂರ್ ಹೋಗ್ತೀನಿ ಅಂತ ಹೇಳಿದ್ರು. ಅದು ಕೂಡ ವೆರಿ ಇಂಪಾರ್ಟೆಂಟ್. ಒಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ತೀನಿ ನೋಡಿ. ಕಾಂಗ್ರೆಸ್ ಈಗ 137, 138 ಸ್ಥಾನಗಳನ್ನು ಹೊಂದಿದೆ. ಜೆಡಿಎಸ್ ಮತ್ತು ಬಿಜೆಪಿ ಜೊತೆ ಸೇರಿದ್ರೆ ಒಟ್ಟು 84 ಆಗುತ್ತೆ. ಒಂದು ವೇಳೆ ನಾನು ಆ ಪ್ಯಾಕೇಜ್ ಹೋಗೋದಕ್ಕಿಂತ, ಆ ಸ್ಟೋರಿ ಹೇಳೋದಕ್ಕಿಂತ ಮೊದಲು ಒಂದು ಲಾಜಿಕ್ ಹೇಳ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಸರ್ಕಾರ ಪತನ ಆಗುತ್ತಾ, ಸರ್ಕಾರವನ್ನು ಬೀಳಿಸ್ತಾರಾ, ಸತೀಶ್ ಜಾರಕಿಹೊಳಿ ಬೀಳಿಸ್ತಾರಾ, ಹಂಗ್ ಸಾಧ್ಯತೆ ಇದೆಯಾ ಅಂತ ಕೇಳೋದಿದ್ರೆ ನಾನು ಒಂದು ಪಾಯಿಂಟ್ ಹೇಳ್ತೀನಿ. 84 ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್. ಕಾಂಗ್ರೆಸ್ 83ಕ್ಕೆ ಇಳಿದ್ರೆ ಸರ್ಕಾರ ಪತನವಾಗಬಹುದು. 83ಕ್ಕೆ ಇಳಿಬೇಕು ಅಂತಂದ್ರೆ 54 MLAಗಳು ರಾಜೀನಾಮೆ ಕೊಡಬೇಕು. ಸಾಧಾರಣವಾಗಿ ಒಂದು 40 MLAಗಳಷ್ಟು ಜನ ಸತೀಶ್ ಜಾರಕಿಹೊಳಿ ಜೊತೆ ಇದ್ದಾರೆ ಅನ್ನುವಂತ ಮಾತಿದೆ. ಹಾಗಂತ ಸರ್ಕಾರ ಬಿದ್ದೋಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಲೆಕ್ಕಾಚಾರ ನಿಮ್ಗೆ ಕೊಟ್ಟೆ. ಹಾಗಿದ್ರೆ ಬನ್ನಿ, ಒಂದು ಅಹಿಂದ ಸಮಾವೇಶ ಆಗ್ತಾ ಇದೆಯಂತೆ. ಕೆಪಿಸಿಸಿ ಕುರ್ಚಿಯಿಂದ ಡಿಕೆಶಿ ಅವರನ್ನ ಕೆಳಗಿಳಿಸಲು ಸಿಎಂ ಟೀಮ್ ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸ್ತಾ ಇದೆ. ಇತ್ತ ಸಿಎಂ ಪಟ್ಟಣದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಡಿಸಿಎಂ ಬಣ ಕೂಡ ಪಗಡೆ ಆಟ ಆಡ್ತಾ ಇದೆ. ಅದು ಕೂಡ ಒಂದು ಅಹಿಂದ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರಂತೆ. ಬಹಳ ಆಶ್ಚರ್ಯ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಸಿದ ಡಿಕೆಶಿ.
ಡಿಸಿಎಂಗೆ ದಿಢೀರ್ ಹುಟ್ಟಿದ ಅಹಿಂದ ಪ್ರೇಮ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಕುರ್ಚಿ ಕಾಳಗ ನಡೆದಿದೆ. ಕೆಪಿಸಿಸಿ ಕುರ್ಚಿಯಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸಲು ಸಿಎಂ ಟೀಮ್ ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸುತ್ತಿದೆ. ಇತ್ತ ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಕೆಳಗಿಳಿಸಲು ಡಿಸಿಎಂ ಬಣ ಪಗಡೆ ಆಟ ಆಡುತ್ತಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ದಿಢೀರ್ ಅಹಿಂದ ಪ್ರೇಮ ಹುಟ್ಟಿದೆ. ಅಹಿಂದ ವರ್ಗದ ಮನಗೆಲ್ಲಲು ಕನಕಪುರ ಬಂಡೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲೇ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರಂತೆ. ಆಪ್ತ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮೂಲಕ ಯಾದವ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಏಪ್ರಿಲ್ 20ರಂದು ರಾಜ್ಯ ಮಟ್ಟದ ಯಾದವ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆಯಂತೆ. ಸಚಿವ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ಟಕ್ಕರ್. ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮಂದಿ ಯಾದವ ಸಮಾಜದ ಜನರಿದ್ದಾರೆ. ಅಹಿಂದ ವರ್ಗದ ಸಣ್ಣ ಸಣ್ಣ ಸಮಾಜಗಳನ್ನ ಮನಗೆಲ್ಲಲು ಡಿಕೆ ಶಿವಕುಮಾರ್ ಸಮಾವೇಶದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿರುವ ಸತೀಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡಲು ತಯಾರಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತಾ ಯಾದವ ಕಲಹ. ಸಿಎಂ ಕುರ್ಚಿ ಅಧ್ಯಕ್ಷ ಪಟ್ಟದ ಫೈಟ್ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾದವ ಕಲಹ ಜೋರಾಗಿದೆ. ಯಾದವ ಸಮಾಜದ ನಾಗರಾಜ್ ಯಾದವ್, ಡಿಟಿ ಶ್ರೀನಿವಾಸ್ಗೆ ಪರಿಷತ್ ಸದಸ್ಯ ಸ್ಥಾನ ನೀಡಲಾಗಿದೆ. ಇದು ಸಿಎಂ ಬಣದ ನಾಗರಾಜ್ ಯಾದವ್ ಬಿದ್ದ ನೆತ್ತಿಗೇರಿಸಿದೆ. ಯಾರನ್ನೂ ವಿಶ್ವಾಸಕ್ಕೆ ಪಡೆಯದೆ ಯಾದವ ಸಮಾವೇಶ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ಡಿಸಿಎಂ ಅಹಿಂದ ಪ್ರೇಮಕ್ಕೆ ಸಿಎಂ ಟೀಮ್ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಮೈಲಾರಿ ಪಠಾತ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದು ಅಹಿಂದ ಸಮಾವೇಶ, ಅದು ಕೂಡ ಬೆಳಗಾವಿಯಲ್ಲಿ, ಅದು ಕೂಡ ಯಾದವ ಸಮಾವೇಶ. ಆಮೇಲೆ 30 ಲಕ್ಷ ಎಲ್ಲ ಇಲ್ಲ ರೀ ಈ ಯಾದವರು, ಎಲ್ಲಿ 30 ಲಕ್ಷ? ಈಗ ಮೊನ್ನೆ ಏನು ಸಿದ್ದರಾಮಯ್ಯನವರು ಮಾಡಿದಂತ ವರದಿ, ಆ ಲೀಕಾದ ವರದಿಯಲ್ಲಿ ಕುರುಬರಿರೋದೇ 35-40 ಲಕ್ಷ ಇರುವಂತದ್ದು. ಹಾಗಿದ್ರೆ 30 ಲಕ್ಷ ಅಂತ ಇದ್ರೆ ಈಗ ಯಾರು ನಾಗರಾಜ್ ಯಾದವ್ ನೆಕ್ಸ್ಟ್ ಸಿಎಂ ಆಗಬೇಕು ಅಂತ ಇದ್ರೆ, ಅಲ್ಲಿ 2 MLAಗಳು ಇಲ್ಲ ಪಾಪ. MLC ಏನೊಂದು ಮಾಡಿದ್ದಾರೆ, ಮತ್ತೊಂದು ಯಾರು ನೀವು ಹೇಳದಂತೆ ಈಗ ಮತ್ತೊಬ್ಬರಿದ್ದಾರೆ. ಬಟ್ ಇದೇನು, ಇದರ ಉದ್ದೇಶ ಏನು? ಇದು ಸಾಧಿಸ್ಕೊಳಕ್ಕಾಗತ್ತಾ ಇದನ್ನ? ಹಿಂದ ಸಮಾವೇಶ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ, ಆಮೇಲೆ ಅಲ್ಲಿ ಟಕ್ಕರ್. ಮೈಲಾರಿ, ಖಂಡಿತ ಜಯಪ್ರಕಾಶ್, ಕಳೆದ ಹಲವಾರು ದಿನಗಳಿಂದ ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಹಾಗಾಗಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಕೂಡ ಈಗ ಡಿಕೆಶಿ ಅವರು ಪ್ಲಾನ್ ಮಾಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು. ಯಾಕೆಂದ್ರೆ ಈಗ ಚಿಕ್ಕೋಡಿಯಲ್ಲಿ ಏಪ್ರಿಲ್ 20ರಂದು ಅಹಿಂದ ಸಮಾವೇಶ, ಯಾದವ ಸಮಾವೇಶವನ್ನ ಮಾಡೋದಕ್ಕೆ ಅದು ಡಿಕೆಶಿ ಆಪ್ತ ಡಿಟಿ ಶ್ರೀನಿವಾಸ್ ಮೂಲಕ ಈಗ ಡಿಕೆಶಿ ಅವರು ಆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಸಣ್ಣ ಸಮಾಜಗಳನ್ನ ಒಂದುಗೂಡಿಸಿ ಅಲ್ಲಿ ಸಮಾವೇಶವನ್ನ ಮಾಡಬೇಕು ಮತ್ತು ಅಹಿಂದ ವರ್ಗದ ಪ್ರೇಮವನ್ನ ನಾನು ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆಶಿ ಅವರು ತಂತ್ರವನ್ನ ರೂಪಿಸಿದಂತೆ ಇಲ್ಲಿ ಕಾಣ್ತಿರುವಂತದ್ದು. ಪ್ರಮುಖವಾಗಿ 2 ಬಣಗಳ ಇಲ್ಲಿ ಇರುವಂತದ್ದು. ಒಂದು ಸಿದ್ದರಾಮಯ್ಯ ಬಣದಲ್ಲಿ ನಾಗರಾಜ್ ಯಾದವ್ ಅವರು ಗುರುತಿಸಿಕೊಂಡ್ರೆ, ಮತ್ತೊಂದು ಬಣದಲ್ಲಿ ಡಿಕೆ ಶಿವಕುಮಾರ್ ಬಣದಲ್ಲಿ ಡಿಟಿ ಶ್ರೀನಿವಾಸ್ ಅವರು ಕೂಡ ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಲ್ಲಿ ಅತ್ಯಾಪ್ತ ಆಗಿರುವಂತಹ ಡಿಟಿ ಶ್ರೀನಿವಾಸ್ ಮೂಲಕ ಇಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ 20ರಂದು ಅಂದ್ರೆ ಏಪ್ರಿಲ್ 20ರಂದು ಇಲ್ಲಿ ಬೃಹತ್ ಸಮಾವೇಶವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ತವರು ಜಿಲ್ಲೆಯಲ್ಲಿ ಟಕ್ಕರ್ ಅನ್ನ ಕೊಡಬೇಕು. ಆ ಮೂಲಕ ಒಬಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಟಿ ಶಿವಕುಮಾರ್ ಅವರನ್ನ ನೇಮಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯ ಬಣದವರು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಈಗಾಗಲೇ ಪತ್ರವನ್ನ ಕೂಡ ಬರೆದಿರುವಂತದ್ದು. ಮತ್ತು ಈ ಸಮಾಜ ಅಂದ್ರೆ ಯಾದವ ಕಲಹ
ಏನಿದೆ ಈ ಯಾದವ ಸಮಾಜದಲ್ಲಿ ಇಬ್ರು ಪರಿಷತ್ ಸ್ಥಾನಕ್ಕೆ ಇರುವಂತದ್ದು. ಅದರಲ್ಲಿ ಯಾದವ ನಾಗರಾಜ್ ಯಾದವ್ ಇರ್ಬೋದು, ಡಿ ಶ್ರೀನಿವಾಸ್ ಇರ್ಬೋದು, ಇಬ್ಬರು ನೋಡಿಕೊಂಡಾಗ ಭಿನ್ನಾಭಿಪ್ರಾಯ ಇರುವಂತದ್ದು. ಮತ್ತು ನಾಗರಾಜ್ ಯಾದವ್ ಅವರು ಈ ಸಮಾವೇಶಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಾವು ಪೋಸ್ಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಇಲ್ಲಿ ಇದಕ್ಕೆ ನನ್ನ ಸಹಾಯವನ್ನ ಕೇಳಿಲ್ಲ, ನನ್ನ ಸಹಕಾರವನ್ನ ಕೇಳಿಲ್ಲ, ಮತ್ತು ನಾನು ಯಾವತ್ತಿದ್ರೂ ಶೋಷಿತರ ಪರವಾಗಿ ಯಾದವರ ಪರವಾಗಿ ನಿಲ್ತೇನೆ, ಮತ್ತು ಯಾದವ ಸಮಾಜದ ಅಧ್ಯಕ್ಷರಾಗ್ಲಿ ಸ್ವಾಮೀಜಿಗಳಾಗಲಿ ಈವರೆಗೂ ನನ್ನನ್ನ ಸಹಾಯ ಕೇಳಿಲ್ಲ. ಹೀಗಾಗಿ ನಾನು ಏನು ಸಮಾವೇಶ ನಡೀತಾ ಇದೆ ಅದಕ್ಕೆ ಶುಭವನ್ನ ಕೋರ್ತೇನೆ ಅನ್ನೋ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇದು ಏನು ಅಹಿಂದ ಸಮಾವೇಶ ಏನಿದೆ ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮೂಲಕ ಸಮಾವೇಶವನ್ನ ಯಶಸ್ವಿ ಮಾಡಬೇಕು ಅನ್ನೋ. ಅಲ್ರಿ, ಅಹಿಂದ ಸಮಾವೇಶದ ಮೂಲಕ ಅದು ಕೂಡ ಬೆಳಗಾವಿಯಲ್ಲಿ ನೀವೇ ಹೇಳಿ ಸತೀಶ್ ಜಾರಕಿಹೊಳಿಗೆ ಒಂದು ಟಕ್ಕರ್ ಕೊಡೋಕ್ಕಾಗತ್ತೆ ಬೆಳಗಾವಿಯಲ್ಲಿ ಅಹಿಂದ ಸಮಾವೇಶದಲ್ಲಿ? ಇಸ್ ಇಟ್ ಪಾಸಿಬಲ್? ಈಗ ಅಲ್ಲಿ ಮೊನ್ನೆ ಶಿಗ್ಗಾವಿಯಲ್ಲಿ ಚುನಾವಣೆ ಆಯಿತು. ಎಲ್ಲವೂ ಸತೀಶ್ ಜಾರಕಿಹೊಳಿ ಪ್ಲಾನ್ ಪ್ರಕಾರ ನಡೆದಿದ್ದು. ಸತೀಶ್ ಜಾರಕಿಹೊಳಿ ಹೆಂಗ್ ಹೋಗ್ತಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಅನ್ನುವಂತ ರೀತಿಯಲ್ಲಿ ಹೋಗ್ತಾರೆ. ಹಾಗಂತ ಎಲ್ಲವೂ ಅವರ ಬಳಿ ಇದೆ ಅಂತಲ್ಲ. ಅದೇನಾಗುತ್ತೆ, ನಿಮಗೆ ತಾನು ಉತ್ತರಾಧಿಕಾರಿ ಸಿದ್ದರಾಮಯ್ಯನವರ ಬಳಿ ಇದ್ದಂತ ಕೆಲವಲ್ಲಿಗೆ ಪಾಸ್ ಆಗುತ್ತೆ. ಸಿದ್ದರಾಮಯ್ಯನವರು ಓಕೆ ಅಂದಿದ್ದಾರೆ ಅಂತ ಅಲ್ಲರಿ. ಈಗ ಡಿ ಕೆ ಶಿವಕುಮಾರ್ ಒಬ್ಬ ಬಲಿಷ್ಠ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಕಳೆದ ಬಾರಿಯ ಚುನಾವಣೆಯಲ್ಲಿ 20% ಬರಬೇಕಾಗಿದ್ದಂತ ಜೆಡಿಎಸ್ ಮತಗಳು 6% ಈ ಕಡೆ ಬಂದಿತ್ತು. ಒಕ್ಕಲಿಗ ಮತಗಳು ಮುಖ್ಯಮಂತ್ರಿ ಆಗ್ತಾರೆ ಅಂತ ಐ ಅಗ್ರಿ. ಆದರೆ ಒಂದು ಲಿಮಿಟ್ ಅಂತ ಇರುತ್ತಲ್ಲ. ಈಗ ಅವರಿಗೆ ಟಕ್ಕರ್ ಕೊಡ್ತೀನಿ ಅಹಿಂದ, ಅದು ಕೂಡ ಯಾದವ ಸಮಾವೇಶವನ್ನು ಮಾಡಿಬಿಟ್ಟು ಈಗ ಈ ಶ್ರೀನಿವಾಸ್ ಯಾರು ನಾಗರಾಜ್ ಇರ್ಬೋದು, ಆಮೇಲೆ ಶ್ರೀನಿವಾಸ್ ಇರ್ಬೋದು. ಶ್ರೀನಿವಾಸ್ ಅವ್ರದ್ದೆಲ್ಲ ನಾನು ಐಡೋಣ ಫಸ್ಟ್ ಟೈಮ್ ಕೇಳ್ತಿರೋದು ಈ ಹೆಸರುಗಳನ್ನೆಲ್ಲ. ಇವರೆಲ್ಲ ಇಟ್ಕೊಂಡು ಅಲ್ಲಿ ಯಾದವ ಸಮಾವೇಶ ಮಾಡಿ ಅಹಿಂದ ಸಮಾವೇಶ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್, ಅದೊಂದು ಹಗಲಗನಸಲ್ವಾ?